ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಸರಿಸುಮಾರು 175 ಮನೆಗಳನ್ನ ಅನಧಿಕೃತವಾಗಿ ಅಕ್ರಮವಾಗಿ ಕಟ್ಕೊಂಡಿರುವಂತಹ ಮನೆಗಳನ್ನ ಈಗ ತೆರವು ಮಾಡಿರುವಂತದ್ದು. ಈ ಜಾಗದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ನಾನೀಗ ಅದೇ ಜಾಗದಲ್ಲಿದ್ದೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ನೂರ್ ಅಹಮದ್ ಆ ಒಂದು ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗ್ತಾರೆ. ನೀವೇನ್ ಗಮನಿಸ್ತಾ ಇದ್ರೆ ಇದೆಲ್ಲವೂ ಕೂಡ ಕಳೆದ ಸಾಕಷ್ಟು ವರ್ಷಗಳಿಂದ ಜನಸಾಮಾನ್ಯರು ಇದೇ ಒಂದು ಜಾಗದಲ್ಲಿ ಇದ್ದಂತಹ ಒಂದು ಮನೆಗಳನ್ನ ಕಟ್ಕೊಂಡಿದ್ರು, ಶೆಡ್ಗಳನ್ನ ಕಟ್ಕೊಂಡಿದ್ರು. ಅವುಗಳೆಲ್ಲವನ್ನು ಕೂಡ ಜಿಬಿಎ ಅಧಿಕಾರಿಗಳು ಅಕ್ರಮವಾಗಿ ನಿರ್ಮಾಣ ಆಗಿದೆ ಅಂದ್ರೆ ಪಾಲಿಕೆಗೆ ಸೇರಿರುವಂತಹ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಾಣ ಆಗಿದೆ ಅನ್ನುವಂತಹ ಕಾರಣಕ್ಕೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ರು. ಕಳೆದ 9 ದಿನಗಳಿಂದಲೂ ಕೂಡ ಇದೇ ಭಾಗದಲ್ಲಿ ಜನಸಾಮಾನ್ಯರು ಈ ಜಾಗವನ್ನ ಬಿಟ್ಟು ಕದಲದೆ ನಮಗೆ ಇದೇ ಜಾಗದಲ್ಲಿ ನಮಗೆ ಸೂರು ಕಲ್ಪಿಸಿಕೊಡ್ಬೇಕು ಅಂತ ಆಗ್ರಹಿಸಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಯ್ತು. ನಿನ್ನೆ ಕೇರಳದ ರಾಜ್ಯಸಭಾ ಸದಸ್ಯರ ಭೇಟಿ ಕೊಟ್ಟಿದ್ರು. ಅದ್ರ ಜೊತೆಗೆ ಇವತ್ತು ಶಾಸಕರು ಕೂಡ ಭೇಟಿ ಕೊಟ್ಟಿದ್ರು. ಕೇರಳದ ಶಾಸಕ ಜಲೀಲ್ ಕೂಡ ಇವತ್ತು ಭೇಟಿ ಕೊಟ್ಟಿದ್ರು. ಅದಾದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಗಳಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಿದ್ರೆ ಇಲ್ಲೇ ಒಂದು ಜಾಗದಲ್ಲಿ ಅಂದ್ರೆ ಎಲ್ಲಿ ನೆಲಸಮ ಮಾಡಿದ್ದಾರೆ, ಎಲ್ಲಿ ಡೆಮೊಲಿಷನ್ ಆಗಿದೆ ಅದೇ ಜಾಗದಲ್ಲಿ ಟಾರ್ಪಲ್ ಅನ್ನ ಕಟ್ಕೊಂಡು ಇಲ್ಲಿ ಜನರು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗುದು, ಮಧ್ಯಾಹ್ನ ಬಂದು ಇಲ್ಲೇ ವಿಶ್ರಾಂತಿಯನ್ನ ಪಡಿತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಅಂದ್ರೆ ಕಲ್ಲುಗಳ ಮಧ್ಯೆ ಅವರೇ ಒಂದು ಟಾರ್ಪಲ್ ಹಾಕೊಂಡು ಅಲ್ಲೇ ಮಲ್ಕೊಳ್ತಾ ಇದ್ದಾರೆ. ಅಂದ್ರೆ ನಾವು ಇಲ್ಲಿಂದ ಬಿಟ್ಟು ಎಲ್ಲೂ ಕದಲಲ್ಲ, ಇದೇ ಜಾಗದಲ್ಲಿ ನಾವು ಇರ್ತೀವಿ, ಯಾವುದೇ ಕಾರಣಕ್ಕೂ ಸುತಾರಾಮ್ ಈ ಜಾಗದಿಂದ ನಾವು ಕದಲಲ್ಲ ಅಂತ ಪಟ್ಟು ಹಿಡಿದು ಕೂತಿರುವಂತದ್ದು. ಸೊ ಸರ್ಕಾರ ಕೂಡ ಒತ್ತುವರಿ ಆಗಿರುವಂತಹ ಜಾಗವನ್ನ ನಾವು ಕ್ಲಿಯರ್ ಮಾಡಿದ್ದೇವೆ ಅಷ್ಟೇ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದೆ. ಜೊತೆಗೆ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಕೇರಳದಲ್ಲಿ ಈ ರೀತಿಯಾದಂತಹ ಗಿಮಿಕ್ ಪ್ಲೇ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಡೆಮೊಲಿಷನ್ ವಿಚಾರ ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನುವಂತಹದನ್ನ ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ನೂರ್ ಅಹಮದ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಸರಿಸುಮಾರು 175 ಮನೆಗಳನ್ನ ಅನಧಿಕೃತವಾಗಿ ಅಕ್ರಮವಾಗಿ ಕಟ್ಕೊಂಡಿರುವಂತಹ ಮನೆಗಳನ್ನ ಈಗ ತೆರವು ಮಾಡಿರುವಂತದ್ದು. ಈ ಜಾಗದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ನಾನೀಗ ಅದೇ ಜಾಗದಲ್ಲಿದ್ದೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ನೂರ್ ಅಹಮದ್ ಆ ಒಂದು ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗ್ತಾರೆ. ನೀವೇನ್ ಗಮನಿಸ್ತಾ ಇದ್ರೆ ಇದೆಲ್ಲವೂ ಕೂಡ ಕಳೆದ ಸಾಕಷ್ಟು ವರ್ಷಗಳಿಂದ ಜನಸಾಮಾನ್ಯರು ಇದೇ ಒಂದು ಜಾಗದಲ್ಲಿ ಇದ್ದಂತಹ ಒಂದು ಮನೆಗಳನ್ನ ಕಟ್ಕೊಂಡಿದ್ರು, ಶೆಡ್ಗಳನ್ನ ಕಟ್ಕೊಂಡಿದ್ರು. ಅವುಗಳೆಲ್ಲವನ್ನು ಕೂಡ ಜಿಬಿಎ ಅಧಿಕಾರಿಗಳು ಅಕ್ರಮವಾಗಿ ನಿರ್ಮಾಣ ಆಗಿದೆ ಅಂದ್ರೆ ಪಾಲಿಕೆಗೆ ಸೇರಿರುವಂತಹ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಾಣ ಆಗಿದೆ ಅನ್ನುವಂತಹ ಕಾರಣಕ್ಕೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ರು. ಕಳೆದ 9 ದಿನಗಳಿಂದಲೂ ಕೂಡ ಇದೇ ಭಾಗದಲ್ಲಿ ಜನಸಾಮಾನ್ಯರು ಈ ಜಾಗವನ್ನ ಬಿಟ್ಟು ಕದಲದೆ ನಮಗೆ ಇದೇ ಜಾಗದಲ್ಲಿ ನಮಗೆ ಸೂರು ಕಲ್ಪಿಸಿಕೊಡ್ಬೇಕು ಅಂತ ಆಗ್ರಹಿಸಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಯ್ತು. ನಿನ್ನೆ ಕೇರಳದ ರಾಜ್ಯಸಭಾ ಸದಸ್ಯರ ಭೇಟಿ ಕೊಟ್ಟಿದ್ರು. ಅದ್ರ ಜೊತೆಗೆ ಇವತ್ತು ಶಾಸಕರು ಕೂಡ ಭೇಟಿ ಕೊಟ್ಟಿದ್ರು. ಕೇರಳದ ಶಾಸಕ ಜಲೀಲ್ ಕೂಡ ಇವತ್ತು ಭೇಟಿ ಕೊಟ್ಟಿದ್ರು. ಅದಾದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಗಳಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಿದ್ರೆ ಇಲ್ಲೇ ಒಂದು ಜಾಗದಲ್ಲಿ ಅಂದ್ರೆ ಎಲ್ಲಿ ನೆಲಸಮ ಮಾಡಿದ್ದಾರೆ, ಎಲ್ಲಿ ಡೆಮೊಲಿಷನ್ ಆಗಿದೆ ಅದೇ ಜಾಗದಲ್ಲಿ ಟಾರ್ಪಲ್ ಅನ್ನ ಕಟ್ಕೊಂಡು ಇಲ್ಲಿ ಜನರು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗುದು, ಮಧ್ಯಾಹ್ನ ಬಂದು ಇಲ್ಲೇ ವಿಶ್ರಾಂತಿಯನ್ನ ಪಡಿತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಅಂದ್ರೆ ಕಲ್ಲುಗಳ ಮಧ್ಯೆ ಅವರೇ ಒಂದು ಟಾರ್ಪಲ್ ಹಾಕೊಂಡು ಅಲ್ಲೇ ಮಲ್ಕೊಳ್ತಾ ಇದ್ದಾರೆ. ಅಂದ್ರೆ ನಾವು ಇಲ್ಲಿಂದ ಬಿಟ್ಟು ಎಲ್ಲೂ ಕದಲಲ್ಲ, ಇದೇ ಜಾಗದಲ್ಲಿ ನಾವು ಇರ್ತೀವಿ, ಯಾವುದೇ ಕಾರಣಕ್ಕೂ ಸುತಾರಾಮ್ ಈ ಜಾಗದಿಂದ ನಾವು ಕದಲಲ್ಲ ಅಂತ ಪಟ್ಟು ಹಿಡಿದು ಕೂತಿರುವಂತದ್ದು. ಸೊ ಸರ್ಕಾರ ಕೂಡ ಒತ್ತುವರಿ ಆಗಿರುವಂತಹ ಜಾಗವನ್ನ ನಾವು ಕ್ಲಿಯರ್ ಮಾಡಿದ್ದೇವೆ ಅಷ್ಟೇ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದೆ. ಜೊತೆಗೆ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಕೇರಳದಲ್ಲಿ ಈ ರೀತಿಯಾದಂತಹ ಗಿಮಿಕ್ ಪ್ಲೇ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಡೆಮೊಲಿಷನ್ ವಿಚಾರ ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನುವಂತಹದನ್ನ ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ನೂರ್ ಅಹಮದ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.